ಕೇಂದ್ರದ ಅಡಿಯಲ್ಲಿ ಬರುತ್ತೆ, ನಮ್ದೇನು ಇದರಲ್ಲಿ ಜವಾಬ್ದಾರಿ ಅಂತ ಹೇಳ್ತಾರೆ. ಹಾಗಿದ್ದಾಗ ಕ್ಯಾನ್ಸಲ್ ಮಾಡಿಬಿಡಿ, ಪ್ರೋಟೋಕಾಲನ್ನೇ ಕೊಡಕ್ಕೆ ಹೋಗ್ಬೇಡಿ, ಇನ್ಮೇಲೆ ಯಾರಿಗೂ ಅವಶ್ಯಕತೆನೇ ಇಲ್ಲ. ನಟಿ ರನ್ಯಾ ಬಂಗಾರ ಲೋಕದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. DRI ಎದುರು A2 ತರುಣ್ ರಾಜ್ ಬಾಯ್ಬಿಟ್ಟಂತಹ ಸ್ಫೋಟಕ ಸತ್ಯ ಏನು? ದುಬೈ ಸ್ಮಗ್ಲರ್ಸ್ನಿಂದ ನಾನು ರನ್ಯಾ ಹಲವು ಬಾರಿ ಮೋಸ ಹೋಗಿದ್ದೇವೆ. ಗೋಲ್ಡ್ ಸ್ಮಗ್ಲರ್ಗೆ ಕೊಟ್ಟಿದ್ದ 1.7 ಕೋಟಿ ಹಣ ವಂಚನೆ ಆಗಿದೆ. ಹವಾಲಾದ ಹಣವನ್ನು ಭಾರತದ ಮೂಲಕ ಕಳಿಸಿದ್ವಿ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಆದರೆ ಡೀಲರ್ ಹಣ ತೆಗೆದುಕೊಂಡು ಮೋಸ ಮಾಡಿದ್ದ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ರನ್ಯಾ ಡೀಲರ್ ಹಣ ತೆಗೆದುಕೊಂಡು ಮೋಸ ಮಾಡಿದ್ದ. ಯಾರ್ದಿದು ದುಡ್ಡು? ರನ್ಯಾ ಆರಂಭಿಸಿದ್ದ ಕಂಪನಿಯಲ್ಲಿ ರನ್ಯಾದೇ ಬಹುದೊಡ್ಡ ಪಾಲಿರೋದು. ಕಂಪನಿಯಲ್ಲಿ ನಾನು ಸಣ್ಣ ಪ್ರಮಾಣದ ಪಾಲನ್ನ ಹೊಂದಿದ್ದೆ ಅನ್ನುವಂಥ ಮಾತನಾಡಿರೋದು ಯಾರು? A2 ಆರೋಪಿಯಾಗಿರುವಂಥ ತರುಣ್ ರಾಜ್. ಹೋಟೆಲ್ ಮಾಲೀಕರೊಬ್ಬರ 5 ಸ್ಟಾರ್ ಹೋಟೆಲ್ ಮಾಲೀಕರ ಮೊಮ್ಮಗ ದುಬೈ ಸ್ಮಗ್ಲರ್ಸ್ನಿಂದ ಮೋಸ ಹೋಗಿದ್ರಂತೆ. ಹವಾಲಾ ಹಣ ಮತ್ತೆ ಇನ್ನೊಂದು ತಗಲಾಕ್ಕೊಳ್ತಾರೆ. ಇದರಲ್ಲಿ 1.7 ಕೋಟಿ ಹಣವನ್ನು ಕೊಟ್ರಂತೆ, ತಗಲಾಕೊಂಡ್ರಂತೆ. ಯಾರು ಕೊಟ್ಟಿದ್ದಿ ಹಣವನ್ನು? ಎಲ್ಲಿಂದ ಬಂತು? ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಒಂದು ಸುಳ್ಳನ್ನು ಮುಚ್ಚೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಆ ಸುಳ್ಳನ್ನು ಮುಚ್ಚಿಡೋಕ್ಕೆ ಮತ್ತೊಂದು ಸುಳ್ಳು ಹೇಳ್ತಾರೆ. ಹೀಗೆ ಸುಳ್ಳಿನ ಸರಮಾಲೆಯನ್ನೇ ಕಟ್ತಾ ಇದ್ದಾರಾ ಅಂತ ಇವರಿಬ್ಬರು ಸೇರಿಕೊಂಡು? ಖಂಡಿತವಾಗಿಯೂ ಅರುಣ್, ಯಾಕಂದರೆ ಈ ಪ್ರಕರಣದಲ್ಲಿ ಏನು ರನ್ಯಾ ಇರ್ಬೋದು ಮತ್ತು ತರುಣ್ ಇರ್ಬೋದು, ಇಬ್ಬರು ಕೂಡ ಒಂದು ರೀತಿಯಲ್ಲಿ ಸುಳ್ಳು ಹೇಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ತರುಣ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ DRI ಅಧಿಕಾರಿಗಳು ಯಾವುದೇ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆಂದರೆ ಆತ ಹೇಳಿದ ಒಂದಷ್ಟು ಮಾಹಿತಿಗಳಿಗೂ ಜೊತೆಗೆ DRI ಅಧಿಕಾರಿಗಳ ಬಳಿ ಇರುವಂಥ ಒಂದಷ್ಟು ಸಾಕ್ಷ್ಯಗಳಿಗೂ ಕೂಡ ತಾಳೆ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ಸ್ಪಷ್ಟವಾದ ಮಾಹಿತಿಯನ್ನು DRI ಅಧಿಕಾರಿಗಳು ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಯಾಕೆಂದರೆ DRI ಅಧಿಕಾರಿಗಳು ಆತನನ್ನು ಬಂಧನಕ್ಕೊಳಪಡಿಸಿದ ಸಂದರ್ಭದಲ್ಲಿ ರನ್ಯಾ ಮತ್ತು ತರುಣ್ ಇಬ್ಬರ ನಡುವೆ ಇದ್ದಂಥ ವ್ಯಾವಹಾರಿಕ ಸಂಬಂಧ ಏನಂದರೆ, ದುಬೈನಲ್ಲಿ ವೀರಾ ಅಂತ ಹೇಳಿ ಒಂದು ಜ್ಯುವೆಲರ್ಸ್ ಮತ್ತು ವಾಚ್ ಮೇಕರ್ಸ್ ಅಂಗಡಿಯನ್ನು ಇಟ್ಕೊಂಡಿದ್ರು. ಅಂದರೆ ಆ ಡೀಲನ್ನು ಮಾಡ್ತಾಯಿದ್ರು. ಆ ಡೀಲನ್ನು ಮಾಡೋ ಸಂದರ್ಭದಲ್ಲಿ ತರುಣ್ನ ಪಾಲು ಸಿಕ್ಕಾಪಟ್ಟೆ ಕಡಿಮೆ ಇತ್ತು, ಅದರಲ್ಲಿ ತುಂಬ ಕಡಿಮೆ ಇತ್ತು. ಆದರೆ ಅದರಲ್ಲಿ ಬಹುದೊಡ್ಡ ಪಾಲನ್ನು ಹೊಂದಿದಂಥದ್ದು ರನ್ಯಾ ರಾವ್ ಅಂತೇಳಿ ತನ್ನ ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದಾನೆ. ಜೊತೆಗೆ ಯಾವ ರೀತಿಯಲ್ಲಿ ಇವರು ಹವಾಲಾದ ಮೂಲಕ ಆ ಹಣವನ್ನು ಟ್ರಾನ್ಸಾಕ್ಟನ್ನು ಮಾಡುವಂಥದ್ದು, ಆ ಮೂಲಕ ಗೋಲ್ಡನ್ನು ಬೆಂಗಳೂರಿಗೆ ತರಿಸ್ಕೊಳ್ಳುವಂಥ ಒಂದಷ್ಟು ಕೆಲಸವನ್ನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು, ಸ್ಪಷ್ಟವಾದ ಉತ್ತರಗಳ ಜೊತೆಗೆ ಕೊಟ್ಟಿರುವಂಥದ್ದು. ಅಂದರೆ ರನ್ಯಾ ರಾವ್ ಮತ್ತು ತರುಣ್ ಇಬ್ಬರು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಅಂತೇಳಿ ಉಲ್ಲೇಖವನ್ನು ಮಾಡಿ ಕೊಟ್ಟಿರುವಂಥದ್ದು. ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಾದಂಥದ್ದು, 1.7 ಕೋಟಿಯಷ್ಟು ಒಂದು ಬಾರಿ ಸ್ಮಗ್ಲರ್ಗಳಿಗೆ, ಅಂದರೆ ದುಬೈನಲ್ಲಿದ್ದಂಥ ಡೀಲರ್ಗಳಿಗೆ ಏನಿದ್ರು, ಆ ಡೀಲರ್ಗೆ ನಾನು ಹಣವನ್ನು ಕೊಟ್ಟಿದ್ವಿ. ಹಣವನ್ನು ಕಟ್ಟೋ ಸಂದರ್ಭದಲ್ಲಿ ಅವರು ನಮಗೆ ಮೋಸವನ್ನು ಮಾಡಿದರು. ಅದು 2024ರ ಕೊನೆಯ ಹಂತದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಆತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾದ ದಾಖಲಾತಿಗಳು ಕೂಡ DRI ಅಧಿಕಾರಿಗಳ ಬಳಿಯಲ್ಲಿ ಸಿಕ್ಕಿರುವಂಥದ್ದು. ಯಾಕೆಂದರೆ ರನ್ಯಾ ಇಲ್ಲಿಂದ ಟ್ರಾವೆಲನ್ನು ಪ್ರಾರಂಭವನ್ನು ಮಾಡಿರ್ತಾಳೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ದುಬೈನಲ್ಲಿ ಯಾವುದೇ ರೀತಿಯ ಗೋಲ್ಡ್ ಆಕೆಗೆ ಕೈಗೆ ಸಿಕ್ಕೋದಿಲ್ಲ, ಬರೀ ಕೈಲಿ ವಾಪಸ್ ಬರುವಂಥ ಕೆಲಸಗಳು ಆಗಿತ್ತು. ಆ ಸಂದರ್ಭದಲ್ಲಿ ಡೀಲರ್ಗಳು ಮೋಸವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದಷ್ಟು ಸ್ಫೋಟಕ ಮಾಹಿತಿಗಳಿದ್ದಾವೆ ಆತನ ಹೇಳಿಕೆಗಳ ಬಗ್ಗೆ. ಅದು ಇನ್ನ ಕೋರ್ಟ್ನ ಮುಂದೆ ಬರಬೇಕಾಗಿರುವಂಥದ್ದು. ಬಹುತೇಕ ಇವತ್ತು ಸಂಜೆ ಒಳಗಾಗಿ ಆತನ ಹೇಳಿಕೆಗಳೆಲ್ಲ ಕೂಡ ಬಹುತೇಕ ರಿವೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮುರಳಿ.